ಸಿಂಹರಾಶಿಯಲ್ಲಿ ಇರುವಂಥ ಭಾಳಷ್ಟು ಜನ ಎಜುಕೇಷನಲ್ಲಿ ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕು ಅಂತವರಿಗೆ ಏನು ಪರಿಹಾರ ಇದೆ? ಸ್ವಲ್ಪ ಈಗೋ ಕ್ಲಾಶಸ್ ಇಟ್ಕೋಬಾರ್ದು. ನಾನು ಇದನ್ನು ಓದಲ್ಲ, ನಾನು ಅದನ್ನು ಓದಲ್ಲ, ನನಗೆ ಅದಿಷ್ಟ ಆಗಲಿಲ್ಲ, ನಿಮ್ಗೆ ಏನು ಸರಿ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡುವಂಥದ್ದು. ಯಾರೆಲ್ಲ ಸಿಂಹರಾಶಿಯಲ್ಲಿ ಹುಟ್ಟಿರ್ತೀರೋ ಅವರು ಈ ಮಕರ ಕುಂಭದವ್ರನ್ನ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಡಿಲೇ ಮ್ಯಾರೇಜ್, ಲೇಟ್ ಮ್ಯಾರೇಜ್ ಆಗುತ್ತೆ. ಅದರಲ್ಲೂ ಕೂಡ ಏನಾದ್ರೂ ಶನಿ ಅವ್ರ ಜಾತಕದಲ್ಲಿ 6, 8, 12ನೇ ಮನೆಗೆ ಹೋಗ್ಬಿಟ್ರಂತೂ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರಿಗೆ. ಕೆಲಸದಲ್ಲೂ ಕೂಡ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತಿದ್ರೆ ಸೇಮ್ ಪರಿಹಾರಗಳಾಗತ್ತಾ ಅಥವಾ ಅದಕ್ಕೂ ಕೂಡ ಬೇರೆ ಪರಿಹಾರ? ಇವರು ಜಾಬಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆಯಾ, ನೀವೇನು ಮಾಡಬೇಡಿ, ಸೀದಾ ಹೋಗಿ ಅಮ್ಮನವ್ರ ಮುಂದೆ ಕೂತ್ಕೊಂಡು 21 ಸರಿ ಚಾಂಟ್ ಮಾಡ್ಬಿಟ್ಟು ಬನ್ನಿ. ನಾಳೆಗೆ ಆ ಪ್ರಾಬ್ಲಮ್ ಇರಲ್ಲ ನಿಮಗೆ. ನಮಸ್ಕಾರ ಸ್ನೇಹಿತರೆ, ನಾನು ಕೌಸಲ್ಯ. ಹಾಗೆ ನಮ್ಮ ಜೊತೆ ಇದ್ದಾರೆ ಇವತ್ತು ವಿಶೇಷವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ವಿದ್ವಾನ್ ಮೂಕೂರ್ ಮಧು ದೀಕ್ಷಿತ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ಸ್ವಾಗತ. ನಮಸ್ಕಾರಮ್ಮ. ಇವತ್ತು ವಿಶೇಷವಾಗಿ ನಾವು ಕಳೆದ ಎಪಿಸೋಡ್ನಲ್ಲಿ 4 ರಾಶಿಗಳ ಬಗ್ಗೆ, ಅಂದರೆ ಏನು 12 ರಾಶಿಗಳಲ್ಲಿ ಆ 4 ರಾಶಿಗಳ ಫಲಾನುಭವವನ್ನು ಹಾಗೆ ಅದಕ್ಕೆ ಯಾವ ಥರದ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಬೇಕು ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ರು. ಈಗ ಮಿಕ್ಕುಳಿದ ರಾಶಿಗಳು ನಮ್ಮ ರಾಶಿ ಯಾವಾಗ ಹೇಳ್ತಾರೆ, ಹಾಗೆ ನಾನು ಏನು ಮಾಡಬೇಕು ಅಂತ ಕೇಳೋದನ್ನು ಕಾತುರದಿಂದ ಕಾಯ್ತಾ ಇದ್ದೀರಾ. ಹಾಗಾದರೆ ನಮ್ಮೆಲ್ಲ ವೀಕ್ಷಕರಿಗೆ ತಡ ಮಾಡದೆ ಬನ್ನಿ ಇವತ್ತು ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮೇಷ, ವೃಷಭ, ಮಿಥುನ ಹಾಗೂ ಕರ್ಕಾಟಕ ರಾಶಿ ನಮ್ಮ ಕಳೆದ ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರು. ಬಹುಶಃ ಇದನ್ನ ಕೇಳ್ಕೊಂಡಂಥವ್ರು ಅದನ್ನ ಪರಿಹಾರವನ್ನ ಈಗ ಆಲ್ರೆಡಿ ಯಾವ ಥರದ ಒಂದು ಪರಿಹಾರಗಳನ್ನು ಮಾಡ್ಬೋದು, ಯಾವ ಥರದ ಒಂದು ಸಮಸ್ಯೆಗೆ ಏನು ಪರಿಹಾರಗಳನ್ನು ಕಂಡುಹಿಡ್ಕೊಳ್ಬೋದು ಅನ್ನೋದನ್ನು ಶುರು ಮಾಡಿಬಿಟ್ಟಿದ್ದೀರಾ. ಇನ್ನು ಉಳಿದಂಥ ರಾಶಿ, ಈಗ ಮುಂದಿನ ರಾಶಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಗುರುಗಳೇ, ಕಳೆದ ಎಪಿಸೋಡ್ನಲ್ಲಿ ಭಾಳಷ್ಟು ಜನಕ್ಕೆ ಈಗ ಆಲ್ರೆಡಿ ಪರಿಹಾರ ಸಿಕ್ಕಿದೆ. ಅಂದರೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿದ್ದವ್ರಿಗೆಲ್ಲರಿಗೂ ಪರಿಹಾರ ಸಿಕ್ಕಿದೆ. ಈಗ ಮಿಕ್ಕುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಳ್ತಾ ಹೋಗ್ತೀರಾ. ಸೊ ಅದಕ್ಕೂ ಮುಂಚೆ ಏನು ಹೇಳ್ತೀರಾ ವೀಕ್ಷಕರೇ? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇದು ಕಂಟಿನ್ಯೂ ಪ್ರೋಗ್ರಾಮ್ ಆಗಿರೋದ್ರಿಂದ ಬೇಗ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಣ, ಅದು ತುಂಬ ಒಳ್ಳೆಯದು. ಜೊತೆಗೆ ನಾವು ಕಳೆದ 4 ರಾಶಿಗಳ ಬಗ್ಗೆನೂ ಅಮ್ಮ ಕೌಸಲ್ಯ ತಿಳಿಸ್ಕೊಂಡು ಬಂದ್ವಿ. ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಫಲಾಫಲಗಳೇನಿದೆ, ಅವರು ಯಾವ್ಯಾವ ದೇವತಾ ಆರಾಧನೆಯನ್ನು ಮಾಡೋದ್ರಿಂದ ಅನುಕೂಲಗಳಾಗುತ್ತೆ ಹೌದು ಅನ್ನುವಂಥ ವಿಷಯವನ್ನು ತಿಳಿಸ್ಕೊಟ್ವಿ. ಇವತ್ತು ನಾವು ಸಿಂಹರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು ನೋಡಿ, ಸಿಂಹ ಅಂದ ತಕ್ಷಣನೇ ಅದೊಂದು ಕಾಡಿನ ರಾಜ, ಕರೆಕ್ಟ್ ಅಲ್ವಾ? ಅಂದ್ರೆ ಯಾರೆಲ್ಲ ನೋಡಿ, ಈ ರಾಶಿಗಳಲ್ಲಿರುವಂಥ ಸಿಂಬಲ್ಗಳನ್ನ ಋಷಿಮುನಿಗಳು ಸುಮ್ಮನೆ ಇಟ್ಟಿಲ್ಲ. ಸಾಮಾನ್ಯವಾಗಿ ಸಿಂಹರಾಶಿಯವರು ಅಂದ ತಕ್ಷಣ ನೀವು ನೋಡಿ ಸ್ವಲ್ಪ ಸ್ಟಿಫ್ ಆಗಿ ಕೂತ್ಕೋತಾರೆ. ಅಂದ್ರೆ ರಾಜನ ಗಾಂಭೀರ್ಯ ಏನಿರುತ್ತೆ ಅದು ಎಲ್ಲೇ ಕೂತ್ಕೊಂಡ್ರು ಅದು ಬಂದ್ಬಿಡುತ್ತೆ ಅವರಿಗೆ. ಅದರಿಂದ ನಾವು ಅವರ ವಾಕಿಂಗ್ ಸ್ಟೈಲ್, ಅವ್ರು ಕೂತ್ಕೊಳ್ಳೋ ಸ್ಟೈಲ್ ಅಲ್ಲೇನೆ ಅವ್ರು ಯಾವ ರಾಶಿಯವರು ಅಂತ ಆಲ್ಮೋಸ್ಟ್ ಪ್ರಿಡಿಕ್ಟ್ ಮಾಡ್ಬಿಡ್ಬೋದು. ಇಲ್ಲ ರೆಗ್ಲ್ ಆಗಿರುತ್ತೆ, ಇಲ್ಲಾಂದ್ರೆ ರಾಶಿ ಆಗಿರುತ್ತೆ. ಮತ್ತೆ ರಾಜನ ಗುಣ ಏನು ಇಲ್ಲಿ ಪ್ರಾಬ್ಲಮ್ಸು? ರಾಜ ಸಕ್ಸಸ್ ಆಗಬೇಕು ಅಂತಂದ್ರೆ ಸ್ವಂತ ಬುದ್ಧಿ ಇರಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವಾಗ್ಲೂ ಸ್ವಂತ ನಿರ್ಧಾರಗಳನ್ನ ತಗೋಬೇಕು. ಜೊತೆಗೆ ಈ ರಾಜ ಏನ್ ಮಾಡಿರ್ತಾನೆ ಅಂದ್ರೆ ಒಂದಷ್ಟು ಜನ ಹೊಗಳವ್ರನ್ನ ಜೊತೆಗೆ ಇಟ್ಕೊಂಡಿರ್ತಾನೆ. ರಾಜಾದಿರಾಜ, ರಾಜ ಮಾರ್ತಾಂಡ, ಅಂದ್ರೆ ಅದೊಂದು ಇರ್ಬೇಕು, ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಬೇಕು ಅಂತ. ಬಟ್ ಇವತ್ತಿನ ಕಲಿಯುಗದಲ್ಲಿ ಈ ಹೊಗಳವರಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ಅದರಲ್ಲಿ ಫೇಕ್ ಯಾವುದು, ರಿಯಾಲಿಟಿ ಯಾವುದು, ಒರಿಜಿನಾಲಿಟಿ ಯಾವುದು ಗೊತ್ತಿಲ್ಲ. ಯಾಕಂದ್ರೆ ಕೆಲವು ಸರಿ ಏನಾಗ್ಬಿಡುತ್ತೆ, ಯಾರೋ ತುಂಬಾ ಒಳ್ಳೆ ಜಿನಿಯನ್ ಆಗಿರ್ತಾರೆ ನಿಮ್ ಜೊತೆ, ಇಟ್ ಈಸ್ ವೆರಿ ಗುಡ್ ರಿಲೇಶನ್ಶಿಪ್ ಇರುತ್ತೆ, ಒಂದೊಳ್ಳೆ ನಂಬಿಕಸ್ಥರಾಗಿರ್ತಾರೆ. ಯಾರೋ ನಿಮಗೆ ಹತ್ರ ಆಗ್ಲಿಕ್ಕೆ ಬಂದು ಅವ್ರನ್ನ ದೂರ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಂದ್ರೆ ಹೊಗಳಿ ಆ ಸಮಯ ಕ್ಷಣದಲ್ಲಿ ನಿಮಗೆ ಸಂತೋಷ ಸಿಗ್ಬೋದು ಹೊರತು ಲಾಂಗ್ ಟರ್ಮ್ ಅಲ್ಲಿ ಅದು ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಹೊಗಳವರಿಂದ ದೂರ ಇರಬೇಕು. ಜೊತೆಗೆ ಇಲ್ಲ, ಒಂದು ಆಕ್ಚುಲಿ ನೋಡಿ, ಒಂದು ಅಡ್ಮಿನಿಸ್ಟ್ರೇಟಿವ್, ಒಂದು ಟೀಮ್ ಲೀಡ್ರು, ಒಂದು ನಾಯಕನ ಗುಣ, ಒಂದು ಸಂಸ್ಥೆಯನ್ನು ನಡೆಸುವಂಥ ಕೆಪಾಸಿಟಿ ಇವರಿಗೆ. ಅಂದರೆ ಸ್ವಂತಿಕೆ ಯಾವಾಗಲೂ ಕೂಡ ಸಿಂಹ ಕಾಡಿನಲ್ಲಿ ಒಂದೇ ತಿರುಗಾಡುತ್ತೆ ಆರಾಮಾಗಿ. ಹಾಗೆ ಇವ್ರು ಏನೇ ಮಾಡಿದ್ರು ನಾನು ಸ್ವಂತವಾಗಿ ಏನಾದ್ರು ಮಾಡಬೇಕು, ದುಡಿಬೇಕು, ನಂದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥದ್ದು ತುಂಬ ಇರುತ್ತೆ. ಆದರೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಒಂದು ನೀವು ಸ್ವಂತವಾಗಿ ಮಾಡಬೇಕು ಅಂತ ಬಂದರೆ ಫುಲ್ ಆಚೆಗೆ ಬನ್ನಿ, ಸ್ವಂತವಾಗಿ ಮಾಡಿ, ಕಷ್ಟನೋ ಸುಖನೋ, ಸೊ ಟೇಕ್ ಟೈಮ್, ನೀವು ಅದರಲ್ಲಿ ಸಂತೋಷವಾಗಿರಿ. ಆದರೆ ಒನ್ಸ್ ನೀವೇನಾದ್ರು ಜಾಬ್ಗೆ ಅಂತ ಹೋದ್ರೆ ಅಲ್ಲಿ ನಾಯಕನ ಗುಣ ವರ್ಕ್ ಆಗಲ್ಲ. ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು ನೀವು.
ಟೀಮ್ ಲೀಡರ್ ಮಾಡ್ಲಿಲ್ವ ಪರವಾಗಿಲ್ಲ, ಕೆಲಸ ಮಾಡಿ. ಓಕೆ. ಎಲ್ಲ ಕಡೆ ನಂದಿರಬೇಕು ಅಥವಾ ಎಲ್ಲ ಜವಾಬ್ದಾರಿ ನಾನು ತಗೋಬೇಕು, ನನಗೆ ಕೆಪಾಸಿಟಿ ಇದೆ ಮತ್ತೆ ಕೆಲಸವನ್ನ ಮಾಡಿ ತೋರಿಸ್ಬಿಡೋದು, ಜವಾಬ್ದಾರಿನ ತಗೊಂಡು ತೋರಿಸ್ಬಿಡೋದು, ಇದನ್ನ ಮಾಡಕ್ ಹೋಗ್ಬೇಡಿ. ಅದೇ ಅರ್ಧ ನಿಮ್ಗೆ ಪ್ರಾಬ್ಲಮ್ನು ಕೊಟ್ಬಿಡುತ್ತೆ. ಜೊತೆಗೆ ತುಂಬಾ ಈಗೋ ಕ್ಲಾಶಸ್ ಆಗ್ಬಿಡುತ್ತೆ. ಆತ್ಮಾಭಿಮಾನ ಅಂತ ಕರಿತೀವಿ ನಾವು. ಒಂದು ಸಣ್ಣ ಆ ಎನ್ವೈರನ್ಮೆಂಟಲ್ ವ್ಯತ್ಯಾಸಗಳಿದ್ರೆ ಅಥವಾ ಯಾರೋ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಅಥವಾ ಕೆಲಸದ ಬಗ್ಗೆ ಮಾತಾಡ್ಬಿಟ್ರೆ ಬೇಗ ಟ್ರಿಗರ್ ಆಗ್ಬಿಡ್ತಾರೆ ಇವರು. ಬೇಗ ಟ್ರಿಗರ್ ಆಗ್ಬಿಟ್ಟು ನನಗೆ ಕೆಲಸನೇ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿಯಿಂದ ಬಂದ್ಬಿಡ್ತಾರೆ. ಅದರಿಂದ ಇವ್ರು ಏನು ಮಾಡಬೇಕು ಅಂತಂದರೆ, ಕೆಲಸ ಮಾಡೋ ಜಾಗದಲ್ಲಿ ಅದು ಯಾವುದೂ ಇಟ್ಕೋಬಾರ್ದು. ನಂಗೆ ಸಂಬಳ ಕೊಡ್ತಾರೆ, ನಾನು ಕೆಲಸ ಮಾಡ್ತೀನಿ, ಎಲ್ಲ ಜವಾಬ್ದಾರಿನ ತೊಗೋಬಾರ್ದು. ಕೊಟ್ಟ ಕೆಲಸ ಅಷ್ಟು ಮಾತ್ರ ಅಚ್ಚುಕಟ್ಟಾಗಿ ಮಾಡಬೇಕು. ಇಲ್ಲ ಅದಾಗಲ್ಲ ಅಂದರೆ ಸ್ವಂತವಾಗಿ ಏನಾದರೂ ಕೂಡ ಮಾಡಬಹುದಾದಂಥ ರಾಶಿ ಇದು. ಇನ್ನು ಇವ್ರಿಗೆ ಪರಿಹಾರ ಸಕ್ಸಸ್ಫುಲ್ ಸೆಲ್ಫ್ ಸರ್ವಿಸ್ ಅಂದರೆ ತಾವು ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು, ನಾನೊಂದು ಒಳ್ಳೆ ಸರ್ವಿಸ್ ಮಾಡಬೇಕು ಸಮಾಜಕ್ಕೆ, ಅಥವಾ ನಾನು ತುಂಬ ಉನ್ನತ ಸ್ಥಾನದಲ್ಲಿ ಹೋಗಬೇಕು, ಅಥವಾ ಸಾಮಾಜಿಕ ಜೀವನದಲ್ಲಿ ಏನೋ ಒಂದು ಗುರುತಿಸ್ಕೋಬೇಕು, ಅಥವಾ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ಇವರು ಸೂರ್ಯನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಬೇಕು. ಸೂರ್ಯ ದೇವರನ್ನ ಪೂಜೆ ಮಾಡಬೇಕು. ಜೊತೆಗೆ ಯಾರೆಲ್ಲ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರಿಗೆ ಎಕ್ಸ್ಪೆಷಲಿ ಆ ರಾಶಾಧಿಪತಿ ಸೂರ್ಯ ಆಗಿರೋದ್ರಿಂದ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳ್ಬೇಕು. ಅದೊಂದು ಅಭ್ಯಾಸವನ್ನು ಇವ್ರು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇದು ಫಾದರ್ ಎನರ್ಜಿ, ತುಂಬ ಆಕ್ಟಿವ್ ಎನರ್ಜಿ ಇರುವಂತಹ ರಾಶಿ ಇದು. ಸೂರ್ಯ ಅಂದ್ರೇ ಫಾದರ್ ಎನರ್ಜಿ. ಅದರಿಂದ ನೀವು ಎಷ್ಟು ಬೇಗ ಎದ್ದುಬಿಟ್ಟು ಆ ದಿನದ ಜವಾಬ್ದಾರಿಗಳನ್ನು ತಗೋತಿರೋ ಅಷ್ಟು ಬೇಗ ನೀವು ಸಕ್ಸಸ್ಫುಲ್ ಆಗಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಅದಾದಮೇಲೆ ಅಕಸ್ಮಾತ್ ಏನಾದರೂ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಬಿಳಿ ಎಕ್ಕದ ಗಿಡ ಇದ್ದರೆ ಆ ಎಕ್ಕದ ಗಿಡಕ್ಕೆ ಹೋಗಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಒಂದು ತಾಮ್ರದ ಚೆಂಬಲ್ಲಿ ನೀರು ಹಾಕ್ಬಿಟ್ಟು ಆ ಗಿಡಕ್ಕೆ ನೀರನ್ನು ಹಾಕಬೇಕು. ನೀರನ್ನು ಹಾಕ್ಬಿಟ್ಟು 7 ಬಾರಿ ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಡೈಲಿ ಈ ಮಂತ್ರವನ್ನು ಚಾಂಟ್ ಮಾಡಬೇಕು. ಅದರ ಜೊತೆಗೆ ಪ್ರತಿ ಭಾನುವಾರದ ದಿನ ಗೋಧಿ ದಾನವನ್ನು ಮಾಡಬೇಕು, ಅಥವಾ ಗೋಧಿಯನ್ನು ನೆನೆಸಿ ಹಸುಕ್ಕೆ ಕೊಡಬೇಕು. ಇದನ್ನ ಕಾನ್ಸ್ಟೆಂಟಾಗಿ ಇವ್ರು ಮಾಡ್ತಾ ಬಂದರೆ ಇವ್ರ ಲೈಫಲ್ಲಿ ಮ್ಯಾಕ್ಸಿಮಮ್ ಡಿಸ್ಟರ್ಬೆನ್ಸ್ಗಳು ಕ್ಲಿಯರ್ ಆಗುತ್ತೆ, ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಪ್ರಾರಂಭ ಆಗ್ತಾರೆ. ಮತ್ತು ಇವ್ರದ್ದು ಜವಾಬ್ದಾರಿ ಏನಂದರೆ, ಇವ್ರದ್ದು ಪಿತೃ ರಾಶಿ ಆಗಿರೋದ್ರಿಂದ ಇವರು ಮನೆಯಲ್ಲಿ ಯಾರು ಮಾಡಲಿ ಬಿಡಲಿ ಪಿತೃ ಕಾರ್ಯಗಳು ಅಂತಿದ್ರೆ ಆ ಕಾರ್ಯಗಳನ್ನು ಮಿಸ್ ಮಾಡದೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಇವ್ರು ಮಾಡ್ತಾ ಬಂದರೆ ಲೈಫಲ್ಲಿ ತುಂಬ ಸಕ್ಸಸ್ ಆಗ್ತಾರೆ. ಓಕೆ. ಸೊ ಇಷ್ಟು ಪರಿಹಾರಗಳನ್ನು ಅವ್ರು ಮಾಡ್ತಾ ಹೋದಲ್ಲಿ ಅವ್ರ ಸೆಲ್ಫ್ ಪ್ರೋಗ್ರೆಸ್, ಸೆಲ್ಫ್ ಡೆವಲಪ್ಮೆಂಟನ್ನು ಮಾಡ್ಕೊಳ್ಬೋದು. ಸೊ ಸಿಂಹ ರಾಶಿಯಲ್ಲಿ ಯಾರಿರ್ತೀರಾ, ಸೊ ನೀವು ಇವತ್ತು ಏನಿದ್ದೀರಾ ಅದಕ್ಕಿಂತ ಇನ್ನೂ ಒಂದು ಮಟ್ಟದಲ್ಲಿ ನೀವು ಹೆಚ್ಚಿನ ಸಕ್ಸಸ್ಸನ್ನು ಕಾಣಬೇಕು ಅಂತ ಇದ್ದರೆ ಈ ಎಲ್ಲ ಪರಿಹಾರಗಳನ್ನು ಅಥವಾ ಈ ಎಲ್ಲ ಸಜೆಷನ್ಸನ್ನು ನೀವು ತೊಗೊಂಡು ಇದನ್ನು ಮಾಡ್ಕೊಳ್ತಾ ಹೋದಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ನೀವು ಹೆಜ್ಜೆಯಿಂದ ಹೆಜ್ಜೆಗೆ ಮುಂದೆ ಬರ್ತಾ ಹೋಗ್ತೀರಾ ಅನ್ನುವಂಥದ್ದು. ಇನ್ನು ಗುರುಗಳೇ, ಸಿಂಹ ರಾಶಿಯಲ್ಲಿ ಇರುವಂಥ ಭಾಳಷ್ಟು ಜನ ಎಜುಕೇಷನ್ ಇನ್ನೂ ನಾವು ಜಾಸ್ತಿ ಮಾಡ್ಕೊಳ್ಬೇಕು, ಅಥವಾ ಎಜುಕೇಷನಲ್ಲಿ ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ನಾವು ಎಜುಕೇಷನ್ನಲ್ಲಿ ಬೆಳೀತಾ ಹೋಗಬೇಕು ಅನ್ನೋಂಥವ್ರಿಗೆ ಏನು ಪರಿಹಾರ ಇದೆ? ನೋಡಿ, ವಿಷ್ಣು ದೇವಸ್ಥಾನ ಹೋಗ್ಬೇಕಾಗತ್ತೆ. ಯಾಕೆ ವಿಷ್ಣು ಆರಾಧನೆ ಮಾಡಬೇಕಾಗತ್ತೆ ಅಂದರೆ, ಸಿಂಹ ರಾಶಿಗೆ 2ನೇ ಮನೆ ಎಜುಕೇಷನ್, ಮತ್ತು ಪಂಚಮ ಭಾವ ಏನಿದೆ ಇದು ಕೂಡ ಎಜುಕೇಷನ್. 2 ಮತ್ತು 5ನೇ ಭಾವ ಎಜುಕೇಷನನ್ನು ಇಂಡಿಕೇಟ್ ಮಾಡ್ತದೆ. ಅದರಿಂದ ಇವ್ರು ಮಾಡಬೇಕಾಗಿರುವಂಥದ್ದು ಏನಂದರೆ, ಪ್ರತಿ ಬುಧವಾರದ ದಿನ ಯಾವುದಾದ್ರೂ ವಿಷ್ಣು ದೇವಸ್ಥಾನದಲ್ಲಿ ಓಂ ಬುಧಾಯ ನಮಃ ಅಂತೇಳಿ 108 ಬಾರಿ ವಿಷ್ಣು ದೇವಸ್ಥಾನದಲ್ಲಿ ಉತ್ತರಾಭಿಮುಖ ಕೂತ್ಕೊಂಡು ಜಪ ಮಾಡುವಂಥದ್ದು. ಜೊತೆಗೆ ಪಂಚಮ ಭಾವ ಅಂದರೆ ಹೈಯರ್ ಎಜುಕೇಷನ್ ಅಥವಾ ಡಿಗ್ರಿ ಲೆವೆಲ್ ಎಜುಕೇಷನ್ ಚೆನ್ನಾಗಿ ಆಗಬೇಕು ಇವ್ರಿಗೆ ಅಂತಂದರೆ ಪಂಚಮ ಸ್ಥಾನದಲ್ಲಿರುವಂಥ ಗುರು ಮನೆ ಇದು. ಅದರಿಂದ ಇವ್ರೇನು ಮಾಡಬೇಕು ಅಂದರೆ, ಈ ಗದ್ದಿಗೆಗಳು ಅಂತ ಕರಿತೀವಿ, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಸಾಯಿಬಾಬಾ ಇರ್ಬೋದು, ಮಲೆಮಹದೇಶ್ವರರು, ಕೊಟ್ಟೂರು ಬಸವೇಶ್ವರರು, ಗುರುಗಳ ಗದ್ದಿಗೆಗಳು ಅಂತ ಏನು ಹೇಳ್ತೀವಿ, ಇಂಥ ಸ್ಥಳಗಳಿಗೆ ಹೋಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣಿ ಅಥವಾ ನದಿ ಇರುವಂತಹ ಕ್ಷೇತ್ರಗಳಿಗೆ ಹೋದರೆ ಇನ್ನೂ ತುಂಬ ಪವರ್ಫುಲ್ ಇವ್ರಿಗೆ. ಅಲ್ಲಿ ಸ್ನಾನವನ್ನು ಮಾಡುವಂಥದ್ದು. ಜೊತೆಗೆ ಇವರು ಎಜುಕೇಷನಲ್ಲಿ ತುಂಬ ಗ್ರೋತ್ ಆಗಬೇಕು ಅಂತಂದರೆ ಆ ಗದ್ದಿಗೆಗಳಿಗೆ ಪ್ರದಕ್ಷಿಣೆ ಮಾಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಸೇವೆ ಅಂದರೆ ಇನ್ನೊಂದು 100 kg 50 kg ಅಕ್ಕಿ ತಗೊಂಡೋಗಿ ಕೊಡೋದು ಅಥವಾ ಹೂ ತಗೊಂಡೋಗ್ಬಿಟ್ಟು ಕೊಡುವಂಥದ್ದಲ್ಲ. ಸ್ವತಃ ಹೋಗ್ಬಿಟ್ಟು ದಾಸೋಹದಲ್ಲಿ ಊಟಕ್ಕೆ ಬಡಿಸುವಂಥದ್ದು, ತರಕಾರಿ ಕಟ್ ಮಾಡಿಕೊಡುವಂಥದ್ದು, ಅಥವಾ ದೇವಸ್ಥಾನದ ಆವರಣವನ್ನು ಶುದ್ಧಿ ಮಾಡುವಂಥದ್ದು, ಕಸ ಗುಡಿಸುವಂಥದ್ದು, ಆಯ್ತಾ, ಮತ್ತು ಪ್ರತಿ ಗುರುವಾರ 1 ಸಮಯ ಉಪವಾಸವನ್ನು ಮಾಡುವಂಥದ್ದು. ಈ ಥರದ ಅಭ್ಯಾಸಗಳನ್ನು ಇವರು ಇಟ್ಕೊಂಡಿದ್ದೇ ಆದರೆ 100% ಎಜುಕೇಷನ್ ಗ್ರೋತ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಎಜುಕೇಷನ್ ಅಂತ ಬಂದಾಗ ಇವರು ಸ್ವಲ್ಪ ಈಗೋ ಕ್ಲಾಶಸ್ ಇಟ್ಕೋಬಾರ್ದು.
ಆಯಿತಾ. ನಿಮ್ಗೆ ಏನು ಅನಿಸುತ್ತೆ ಅಥವಾ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು ಹೊರತು ನಾನು ಇದನ್ನು ಓದಲ್ಲ, ನಾನು ಅದನ್ನು ಓದಲ್ಲ, ನನಗೆ ಅದಿಷ್ಟ ಆಗಲಿಲ್ಲ, ನಾನು ಅವ್ರು ಹೇಳಿದ್ದು ಯಾಕೆ ಮಾಡಲಿ, ಇವ್ರು ಹೇಳಿದ್ದು ಯಾಕೆ ಮಾಡಲಿ, ಅದೆಲ್ಲ ಬಿಟ್ಟು ನಿಮ್ಗೆ ಏನು ಸರಿ ಅನಿಸುತ್ತೆ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡುವಂಥದ್ದು. ಪ್ಲಸ್ ಸೇಮ್ ಟೈಮಲ್ಲಿ ನಾನು ಹೇಳಿರುವಂತಹ ಪರಿಹಾರಗಳನ್ನು ನೀವು ಮಾಡ್ಕೊಂಡಿದ್ದೆ ಅಂದರೆ ಖಂಡಿತವಾಗಿಯೂ ಸಿಂಹರಾಶಿಯವರು ಎಜುಕೇಷನ್ ಡಿಸ್ಟರ್ಬೆನ್ಸ್ ಎಲ್ಲವೂ ಕ್ಲಿಯರ್ ಆಗುತ್ತೆ. ಮತ್ತು ಇವರೇನಾದ್ರು ಹೊರದೇಶಕ್ಕೆ ಹೋಗಬೇಕು, ಫಾರಿನಲ್ಲಿ ಹೈಯರ್ ಎಜುಕೇಷನ್ ಓದಬೇಕು ಅಂದರೂ ಕೂಡ ಇವೆಲ್ಲ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಸೊ ಸೆಲ್ಫ್ ಡಿಸಿಷನ್ಸ್ಗಳು, ಸೊ ಸಿಂಹನ ಥರ ಸೆಲ್ಫ್ ಡಿಸಿಷನ್ಸ್ ಅನ್ನು ತಗೊಂಡಷ್ಟು ಕಾನ್ಸ್ಟೆಂಟ್ ಆಗಿ ಅವರು ಗ್ರೋತ್ ಪಡಿ. ಮತ್ತೆ ಈ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಪೇರೆಂಟ್ಸ್ಗೆ ಹೇಳೋದು ಅಷ್ಟೇ, ನಾನು ಹೇಳೋದೇನೆಂದರೆ ಅವರು ಸಿಂಹದ ಗುಣ ಇರೋದ್ರಿಂದ ನಿಮ್ಮ ಮನಸ್ಥಿತಿಗೆ ತಕ್ಕಂಗೆ, ಇಲ್ಲ ನಾನು ಡಾಕ್ಟ್ರು ಅಥವಾ ನಾನು ಒಬ್ಬ ಪ್ರೊಫೆಸರು, ನನ್ನ ಮಗ ಅದೇ ಆಗಬೇಕು ಅಂತ ಅವ್ನಿಗೆ ಫೋರ್ಸ್ ಮಾಡಬೇಡಿ. ಫೋರ್ಸ್ ಮಾಡಿದ್ರೆ ಅವನಿಗೆ ಒಂದು ಬುದ್ಧಿ ಬಂದು ಸ್ವಂತ ನಿರ್ಧಾರ ತಗೊಳ್ಳೋವರೆಗೂ ಅವ್ರಿಗೆ ಹಿಂಸೆ ಆದರೂ ಮಾಡ್ಕೊಂಡು ಹೋಗ್ತಾರೆ. ಬಟ್ ಒಂದು ಫೈನ್ ಡೇ ಅವ್ರು ನಿಮಗೆ ರಿವರ್ಸ್ ಆಗ್ತಾರೆ. ಅದರಿಂದ ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಆ ನಿಟ್ಟಿನಲ್ಲಿ ಅವ್ರನ್ನ ನೀವು ಬೆಳೆಯೋದಕ್ಕೆ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಇನ್ನು ಗುರುಗಳೇ, ನಾವು ಈ ಸೆಲ್ಫ್ ಪ್ರೋಗ್ರೆಸ್ಸಿಂಗ್ಗೆ ಏನೆಲ್ಲ ಪರಿಹಾರಗಳಿತ್ತು, ಅದೇ ಇನ್ಫ್ಯಾಕ್ಟ್ ಜಾಬ್ನಲ್ಲೂ ಕೂಡ ಪ್ರೋಗ್ರೆಸ್ ಪಡಿಬೇಕು ಅಂತ ಇದ್ರೆ ಅಥವಾ ಕೆಲಸದಲ್ಲೂ ಕೂಡ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತಿದ್ರೆ ಸೇಮ್ ಪರಿಹಾರಗಳಾಗುತ್ತಾ ಅಥವಾ ಅದಕ್ಕೂ ಕೂಡ ಬೇರೆ ಪರಿಹಾರ? ಇಲ್ಲ, ಇಲ್ಲಿ ಚೇಂಜಸ್ ಆಗುತ್ತೆ. ಏನಂದ್ರೆ ಇವರಿಗೆ ದಶಮಾಧಿಪತಿ ಬಂದು ಶುಕ್ರ ಆಗ್ತಾನೆ. ಓಕೆ, ಆಯ್ತಾ. ಇಲ್ಲಿ ಶುಕ್ರ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಪಾರ್ವತಿ ಅಂತ. ಇಲ್ಲಿ ಸೂರ್ಯನನ್ನ ನಾವು ಯಾವಾಗ್ಲೂ ಪ್ರತಿನಿಧಿಸುವಂತ ಪುರುಷ ದೇವರು ಅಂತ, ಅದೇ ತರ ಶುಕ್ರನನ್ನ ಸ್ತ್ರೀ ದೇವರು ಅಂತ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಸೂರ್ಯ ಶಿವ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಅದಕ್ಕೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ ಅಂದ್ರೆ ಭಾನುವಾರದ ದಿನ ಶಿವನ ದರ್ಶನ ಅತ್ಯಂತ ಒಳ್ಳೇದು. ಸಿಂಹರಾಶಿಯವರಿಗೆ ಅತ್ಯಂತ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಭಾನುವಾರದ ದಿನ ಶಿವನ ದರ್ಶನ ಮಾಡುವಂಥದ್ದು. ಇವರು ಗೌರಿಯನ್ನ ಪೂಜೆ ಮಾಡ್ಬೇಕಮ್ಮ. ಮಂಗಳವಾರದ ದಿನ ಗೌರಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಪವರ್ಫುಲ್. ಪಾರ್ವತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಾರ್ವತಿ ಅಮ್ಮನವರಿಗೆ ವಿಶೇಷವಾಗಿ ಕೆಂಪು ಪುಷ್ಪಗಳಿಂದ ಪೂಜೆಯನ್ನು ಮಾಡಿಸುವಂಥದ್ದು ಮತ್ತು ಅಷ್ಟೋತ್ತರ ಪಠನೆಯನ್ನು ಮಾಡುವಂಥದ್ದು. ಪ್ರತಿದಿನ ಇವ್ರು ಏನೇ ಮಾಡಲಿ, ಇವರು ಜಾಬಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆಯಾ, ನೀವೇನು ಮಾಡಬೇಡಿ, ಸೀದಾ ಹೋಗಿ ಅಮ್ಮನವ್ರ ಮುಂದೆ ಕೂತ್ಕೊಂಡು ದುಮ್ ದುರ್ಗಾಯೇ ನಮಃ, ಓಂ ಗೌರಿಯೇ ನಮಃ 21 ಸರಿ ಚಾಂಟ್ ಮಾಡ್ಬಿಟ್ಟು ಬನ್ನಿ. ನಾಳೆಗೆ ಆ ಪ್ರಾಬ್ಲಮ್ ಇರಲ್ಲ ನಿಮಗೆ. ಯಾಕಂದ್ರೆ ದಶಮಾಧಿಪತಿ ಆದ ಶುಕ್ರ ಇವ್ರಿಗೆ ಅತ್ಯಂತ ಶುಭ ಫಲವನ್ನು ಕೊಡಬೇಕು ಅಂತಂದ್ರೆ ಶುಕ್ರನನ್ನ ಆಕ್ಟಿವ್ ಮಾಡ್ಕೋಬೇಕು. ಶುಕ್ರನನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಅಂದ್ರೆ ಪಾರ್ವತಿ ಅಮ್ಮನವ್ರನ್ನ ಆಕ್ಟಿವ್ ಮಾಡ್ಕೋಬೇಕು. ಅದರಿಂದ ನೀವು ಪ್ರತಿ ಶುಕ್ರವಾರ ಅಮ್ಮನವ್ರ ದರ್ಶನ ಮಾಡಿ. ಆದರೆ ಮಂಗಳವಾರ ಮಾಡ್ಬೇಕು. ಯಾಕಂದ್ರೆ ಗೌರಿಗೆ ಬಹಳ ಪ್ರೀತಿಯಾಗಿರುವಂತಹ ವಾರ ಯಾವುದು ಅಂತಂದ್ರೆ ಮಂಗಳವಾರ ಅಥವಾ ಸೋಮವಾರ. ಅದರಿಂದ ಸೋಮವಾರ ಅಥವಾ ಮಂಗಳವಾರ ಪಾರ್ವತಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮಲ್ಗೆ ಹೂವು, ಸೋಮವಾರ ಹೋದ್ರೆ ಮಲ್ಗೆ ಹೂವನ್ನ ಅರ್ಪಣೆ ಮಾಡಬೇಕು, ಮಂಗಳವಾರ ಹೋದ್ರೆ ಕೆಂಪು ಬಣ್ಣದ ಯಾವುದಾದ್ರೂ ಹೂವುಗಳನ್ನ ಅರ್ಪಣೆ ಮಾಡುವಂಥದ್ದು. ಜೊತೆಗೆ ಸ್ವಲ್ಪ ಸಿಹಿ ನೈವೇದ್ಯ, ಕೊನೆ ಪಕ್ಷ ಒಂದು ಹಾಲು ತಗೊಂಡು ಹಾಲಲ್ಲಿ ಒಂದು ಬೆಲ್ಲ ಹಾಕ್ಬಿಟ್ಟು ಕೂಡ ನೀವು ನೈವೇದ್ಯವನ್ನ ಮಾಡುವಂಥದ್ದು. ಇದನ್ನ ಕಾನ್ಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ರೆ ಅದ್ಭುತವಾದಂತಹ ಜಾಬ್ ಪ್ರೊಫೆಷನ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು. ಅದು ಸ್ವಂತ ಬಿಸ್ನೆಸ್ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಇರ್ಬೋದು. ನೋಡಿ, ನೀವು ಉದ್ಯೋಗದಲ್ಲಿ ಬಡ್ತಿ ಸಿಗ್ತಾ ಇಲ್ವಾ, ನೀವು ಸುಮ್ಮನೆ 21 ವಾರ ಅಮ್ಮನವ್ರಿಗೆ ಮಲ್ಲಿಗೆ ಹೂ ಕೊಡ್ತಾ ಬನ್ನಿ, ನಿಮಗೆ ನೋಡಿ ಏನು ಚೇಂಜಸ್ ಆಗುತ್ತೆ ಅಂತ. ಅಥವಾ ಏನೋ ಕಿರಿಕಿರಿ ಆಗ್ತಾ ಇದೆ, ಶತ್ರು ಬಾಧೆಗಳು ಜಾಸ್ತಿ ಆಗ್ತಾ ಇದೆ ನನಗೆ, ಮಂಗಳವಾರದ ದಿನ ಕೆಂಪು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಆ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಇವರು ಜಾಬಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸ್ಬೇಕು ಅಂದ್ರೆ ಗೌರಿ ಅಮ್ಮನವ್ರನ್ನ ಪೂಜೆ ಮಾಡಬೇಕು. ಈಗ ಜಾಬ್ ಆಯಿತು, ಸರಿ, ನನ್ನ ಮದುವೆ ಯಾವಾಗ, ಹಿಂಗೆ ನನ್ನ ಮದುವೆ ವಿಚಾರದಲ್ಲಿ ಭಾಳಷ್ಟು ಏರುಪೇರುಗಳಾಗ್ತಾ ಇದೆ ಅನ್ನುವಂಥವ್ರು, ಸಿಂಹ ರಾಶಿಯಲ್ಲಿರುವಂಥವ್ರು ಮದುವೆ ಸಂದರ್ಭದಲ್ಲಿ ಅವ್ರು ಕಂಡುಕೊಳ್ತಾ ಇರುವಂಥ ಪ್ರಾಬ್ಲಮ್ಸ್ಗೆ ಏನು ಪರಿಹಾರ ಇದೆ? ನೋಡಿ, ಇಲ್ಲಿ ಪ್ರಮುಖವಾಗಿ ಸಾಮಾನ್ಯವಾಗಿ ಸಿಂಹ ರಾಶಿ ಅವ್ರಿಗೆ ನೀವು ನೋಡಿ 26, 27 ದಾಟ್ಬಿಟ್ರೆ 30ವರೆಗೂ ಮದುವೆ ಆಗಲ್ಲ ಅವ್ರಿಗೆ. ಓಕೆ, ಯಾಕೆ ಆಗಲ್ಲ ಅಂತಂದ್ರೆ ಈ ಸಿಂಹ ರಾಶಿಯವ್ರಿಗೆ 7ನೇ ಮನೆ ಅಧಿಪತಿ ಬಂದು ಶನಿ. ಯಾವಾಗ ಶನಿ ಬರ್ತಾನೋ ಈ ಸಿಂಹ ರಾಶಿಯಲ್ಲಿ ಹುಟ್ಟಿರೋರಿಗೆ ಶನಿ ಮಾರಕಾಧಿಪತಿ ಆಗ್ತಾನೆ. ಮತ್ತು ರವಿಗೆ ಶನಿ ಯಾವಾಗ್ಲೂ ಎಗನಿಷ್ಠ. ತಂದೆ ಮಕ್ಕಳಲ್ಲಿ ಅಷ್ಟೊಂದು ಅನ್ಯೋನ್ಯತೆ ಇಲ್ಲ. ಅದಕ್ಕೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ, ಸಮಸಪ್ತಕ ರಾಶಿಗಳು ಕೂಡ ಸಿಂಹ ರಾಶಿಯವರು ಮಕರ ರಾಶಿಯವ್ರನ್ನ ಅಥವಾ ಸಿಂಹ ರಾಶಿಯವರು ಕುಂಭರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೇದಲ್ಲ. ಷಷ್ಟಾಷ್ಟಕ ಆಗುತ್ತೆ ಅಥವಾ ಸಪ್ತಮ ಭಾವ ಆಗುತ್ತೆ ಅಂತ. ಯಾವಾಗ್ಲೂ ಕೂಡ ಇದೊಂದು ಟಿಪ್ಸ್ ನಿಮ್ಗೆ, ಯಾರೆಲ್ಲ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತೀರೋ ಅವರು ಈ ಮಕರ ಕುಂಭದವ್ರನ್ನ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಅದು ಅಷ್ಟೊಂದು ಲೈಫ್ ಹ್ಯಾಪಿ ಇರಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಡಿಲೇ ಮ್ಯಾರೇಜ್, ಲೇಟ್ ಮ್ಯಾರೇಜ್ ಆಗುತ್ತೆ. ಅದರಲ್ಲೂ ಕೂಡ ಏನಾದ್ರೂ ಶನಿ ಅವ್ರ ಜಾತಕದಲ್ಲಿ 6, 8, 12ನೇ ಮನೆಗೆ ಹೋಗ್ಬಿಟ್ರಂತೂ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಅವ್ರಿಗೆ. ಅದರಿಂದ ನಿಮಗೆ ಬೇಗ ಮದುವೆ ಆಗಬೇಕು ಅಂತಂದ್ರೆ ಮುಖ್ಯವಾಗಿ 2 ದೇವತೆಗಳನ್ನು ನೀವು ಪೂಜೆ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಲಾಭಾಧಿಪತಿ, ಎರಡನೇದು ಬಂದು ಧನ ಮತ್ತು ಲಾಭಾಧಿಪತಿ ಆದಂತಹ ಬುಧ, ವಿಷ್ಣು ಆರಾಧನೆಯನ್ನು ಮಾಡಬೇಕು. ಎರಡನೇದು ಬಂದು ಬಹಳ ಮುಖ್ಯವಾಗಿ ಶನೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಪ್ರತಿ ಶನಿವಾರ
ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಿಸ್ ಮಾಡಂಗೇ ಇಲ್ಲ ಮದುವೆ ಆಗೋವರೆಗೂ. ಆಯಿತಾ? ಮತ್ತು ಪ್ರತಿ ಶನಿವಾರ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಮಿಸ್ ಮಾಡಂಗೇ ಇಲ್ಲ. ಜೊತೆಗೆ ಯಾರಾದ್ರೂ ಬಡವರು ಇರ್ತಾರಲ್ಲಮ್ಮ, ತುಂಬ ಬಡವರು ಇರ್ತಾರೆ, ಅವ್ರಿಗೆ ಮದುವೆ ಆಗ್ತಾ ಇರಲ್ಲ ಅಥವಾ ಅವ್ರು ಮದುವೆ ಮಾಡ್ಕೊಳ್ಳಿಕ್ಕೆ ಕೂಡ ಕಷ್ಟ, ಅಥವಾ ಯಾವುದೋ ಸಾಮೂಹಿಕ ವಿವಾಹದಲ್ಲಿ ಅವರು ಮದುವೆ ಮಾಡ್ಕೋತಾ ಇದ್ದಾರೆ ಅಂದರೆ ಗಂಡು ಮತ್ತು ಹೆಣ್ಣಿಗೆ ವಸ್ತ್ರ, ಸೀರೆ ಮತ್ತು ಬಟ್ಟೆಯನ್ನು ಕೊಡಿಸುವಂಥದ್ದು ಅಥವಾ ಮಾಂಗಲ್ಯವನ್ನು ತೆಗೆದುಕೊಡುವಂಥದ್ದು, ಈ ಥರ ಒಂದು 5-10 ದಂಪತಿಗಳಿಗೆ ಅಂದರೆ ಮದುವೆ ಆಗ್ತಾ ಇರುವಂಥವ್ರಿಗೆ, ಬಡವರಿಗೆ ನೀವು ಮಾಡಿದ್ರೆ ಬೇಗ ಮದುವೆ ನಿಮಗೆ ಸೆಟ್ ಆಗುತ್ತೆ. ಮತ್ತು ಸಪ್ತಮದಲ್ಲಿರುವಂಥ ಅಂದರೆ ಸಪ್ತಮಾಧಿಪತಿ ಆಗಿರುವಂಥ ಶನಿ ದೋಷಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಅದರಿಂದ ಮತ್ತೆ ವಿಷ್ಣು ದೇವಸ್ಥಾನದಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಕಲ್ಯಾಣೋತ್ಸವಗಳು ನಡೆಯುತ್ತೆ, ಶ್ರೀನಿವಾಸ ಕಲ್ಯಾಣ ನಡೆಯುತ್ತೆ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಭಾಗವಹಿಸ್ಬೇಕು ಅಷ್ಟೇ, ಇನ್ನೇನು ಮಾಡೋದು ಬೇಡ. ಅನುಕೂಲ ಆದರೆ ನೀವು ಗಂಡನ ಕಡೆನೋ ಹೆಣ್ಣಿನ ಕಡೆಯವರೋ, ಈಗ ಎಕ್ಸಾಂಪಲ್ಲು ನೀವೇನಾದರೂ ಹೆಣ್ಣಿನ ಕಡೆಯವರಾಗಿದ್ದೆ ಅಂದರೆ ನಿಮ್ಮ ಮನೇಲಿ ಹೆಣ್ಮಗಳಿಗೆ ಮದುವೆ ಆಗಬೇಕು ಅಂದರೆ ನೀವು ಹೆಣ್ಮಗಳ ಕಡೆಗೆ ಹೋಗಿ, ಅಥವಾ ನಿಮ್ಮ ಮನೇಲಿ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಸಿಂಹರಾಶಿಯವರು ಅಂದರೆ ನೀವು ಶ್ರೀನಿವಾಸನ ಪರ ನೀವು ಪೂಜೆಯನ್ನು ಮಾಡಿಸ್ಬೇಕು. ಈ ತರ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೆ ಆದ್ರೆ ಮತ್ತು ಆ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಪೂಜೆಯನ್ನು ಮಾಡಿಸುವಂಥದ್ದು ಇದನ್ನು ಪದೇ ಪದೇ ಮಾಡ್ತಾ ಬಂದ್ರೆ, ಮತ್ತೆ ಬುಧವಾರದ ದಿನ ಲಕ್ಷ್ಮೀನಾರಾಯಣ ಇಬ್ಬರ ದರ್ಶನವನ್ನ ಮಾಡ್ತಾ ಬಂದ್ರೆ ಶೀಘ್ರವಾಗಿ ಅವ್ರಿಗೆ ವಿವಾಹ ಪ್ರಾಪ್ತಿ ಆಗುವಂಥದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ಇನ್ನೊಂದು ಏನಂತಂದ್ರೆ, ಸಾಮಾನ್ಯವಾಗಿ ಈ ಸಿಂಹರಾಶಿಯವ್ರಿಗೆ ಏನಾಗ್ಬಿಡುತ್ತೆ, ನನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು, ಮೊದಲು ಜಾಬ್ ತಗೋಬೇಕು, ಕೊನೆ ಪಕ್ಷ ನನ್ನ ಹತ್ರ ಒಂದು ಕಾರ್ ಇರಬೇಕು, ನನ್ನ ಹತ್ರ ಒಂದು ಫ್ಲ್ಯಾಟ್ ಇರಬೇಕು, ಆಮೇಲೆ ನಾನು ಮದುವೆ ಮಾಡ್ಕೋತೀನಿ, ನಾನೇ ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂದ್ಬಿಟ್ಟು 32-33 ಮಾಡ್ಕೊಬಿಡ್ತಾರೆ ಅವರು. ಹಂಗೆ ಮಾಡಬಾರ್ದು. ಫಸ್ಟ್ ಮದುವೆ ಮಾಡ್ಕೊಳ್ಳಿ, ಆಮೇಲೆ ಹೆಂಡತಿ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಸೆಟ್ಲ್ ಆಗ್ತೀರಾ. ಅದರಿಂದ ಲೇಟ್ ಮಾಡ್ಕೊಳ್ಳುವಂಥದ್ದು. ಕೆಲವು ಸರಿ ಏನಾಗ್ಬಿಡುತ್ತೆ, ಗುರುಗಳೇ ನೀವು ಹೇಳಿದ್ರಿ ಕಲ್ಯಾಣೋತ್ಸವಕ್ಕೆ ಬಂದ ನಮ್ಗೆ ಮದುವೆನೇ ಸೆಟ್ ಆಗಿಲ್ಲ ಅಂದ್ರೆ ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ. ಯಾವ ಹುಡುಗಿ ಬಂದ್ರೂ ನೀವು ಒಪ್ಕೋತಾ ಇಲ್ಲ ಅಂದ್ರೆ ಮದುವೆ ಸೆಟ್ ಆಗಲ್ಲ. ಒಪ್ಕೊಂಡು ನಾನು ಇಲ್ಲ ಸರ್, ನಾನು ಬಂದವ್ರಲ್ಲಿ 5 ಜನದಲ್ಲಿ 4 ಜನನ ಒಪ್ಕೊಂಡಿದ್ದೀನಿ, ಅವರು ಒಪ್ಕೋತಾ ಇಲ್ಲ ನನ್ನ ಅಂತ ಬಂದಾಗ ಈ ಪರಿಹಾರ ವರ್ಕ್ ಆಗುತ್ತೆ. ಬಂದವ್ರು 4-5 ಜನನ ನೀವೇ ರಿಜೆಕ್ಟ್ ಮಾಡ್ತಾ ಬಂದ್ರೆ ಇದು ವರ್ಕ್ ಆಗಲ್ಲ. ಫಾಲ್ಟ್ ಇವರಲ್ಲೇ ಇದ್ರೆ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಂಡ್ರೆ 100% ಬೇಗ ಮದುವೆ ಸೆಟ್ ಆಗುತ್ತೆ. ಇನ್ನು ಗುರುಗಳೇ, ನಾವು ಒಂದೊಂದು ವಿಭಾಗಕ್ಕೆ ಬಂದಾಗಲೂ ನೀವು 3-4 ಬೇರೆ ಬೇರೆ ಥರದ ಪರಿಹಾರಗಳು, ಒಂದು ಏನೋ ದಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಮಂತ್ರ ಪಠನೆ ಮಾಡುವಂಥದ್ದು, ಈ ಥರದ್ದೆಲ್ಲ ಹೇಳ್ತಾ ಇದ್ದೀರಾ. ಸೊ ನನಗೆ ಆ್ಯಸ್ ವೀಕ್ಷಕರ ಥರ ಒಂದು ಡೌಟ್ ಬಂದರೆ, ಈ ಎಲ್ಲವನ್ನೂ ಮಾಡಬೇಕಾಗತ್ತಾ, ಅಥವಾ ಯಾವುದೋ ಒಂದನ್ನು ಕಾನ್ಸ್ಟೆಂಟ್ ಆಗಿ, ಈಗ ಯಾವುದೋ ಒಂದು ನೀವು ಹೇಳಿದ್ರಿ ಮಂಗಳವಾರ ಅಮ್ಮನವ್ರನ್ನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಪ್ರತಿ ಮಂಗಳವಾರವನ್ನು ಅದನ್ನು ಫಾಲೋ ಮಾಡ್ಕೊಂಡು ಒಂದನ್ನು ಯಾವುದನ್ನೋ ಸ್ಟಿಕ್ ಆನ್ ಆಗಿ ಅದನ್ನು ಮಾತ್ರ ಫಾಲೋ ಮಾಡ್ಕೊಂಡು ಬಂದರೂ ಆಗಬಹುದಾ? 100% ಆಗುತ್ತೆ. ಬಟ್ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರತಿ ಒಂದು ಭಾವಗಳಿಗೂ ಕೂಡ ಬೇರೆ ಬೇರೆ ವಿಷಯಗಳು ಇಂಡಿಕೇಶನ್ಸ್ ಇರುತ್ತೆ. ಈಗ ಎಕ್ಸಾಂಪಲ್, ನಮಗೆ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂದ್ರೆ, ಅಥವಾ 10ನೇ ಮನೆ ಅಧಿಪತಿ ಶುಕ್ರ ಅಂದ್ರೆ, ನಾವು ಜಾಬ್ ಅಂತ ಬಂದಾಗ ಜಾತಕದಲ್ಲಿ ಶುಕ್ರನನ್ನೇ ನೋಡ್ತೀವಿ. ಮದುವೆ ಅಂತ ಬಂದಾಗ ಸಿಂಹರಾಶಿಯವ್ರಿಗೆ ಶನಿಯನ್ನೇ ನೋಡ್ತೀವಿ. ಎಜುಕೇಶನ್ ಅಂತ ಬಂದಾಗ ಬುಧ ಗುರುವನ್ನೇ ನೋಡ್ತೀವಿ. ಅಂದ್ರೆ ನೀವು ಯಾವ ವಿಷಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟದ್ದನ್ನ ದೀರ್ಘಕಾಲ ಮಾಡೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಓಕೆ. ಇನ್ನು ಗುರುಗಳೇ, ಸಿಂಹರಾಶಿಯಲ್ಲಿ ನಾವು ಎಲ್ಲ ವಿಭಾಗಗಳಲ್ಲೂ ತಿಳ್ಕೊಂಡು ಬಂದ್ವಿ. ಇನ್ನು ಮೇನ್ ಏನಿದ್ರೆ ಏನಪ್ಪ, ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯದಲ್ಲಿ ನನಗೆ ಭಾಳಷ್ಟು ಕಿರಿಕಿರಿ ಇದೆ, ಅಂಥದ್ರ ಸಮಯದಲ್ಲಿ ನಾನು ಸಿಂಹರಾಶಿಯಲ್ಲಿದ್ದೀನಿ, ಏನು ಮಾಡಬೇಕು ಅನ್ನುವಂಥವ್ರಿಗೆ ಏನು ಪರಿಹಾರ ಇದೆ? ಇಲ್ಲ, ಇಲ್ಲಿ ಏನಾಗುತ್ತೆ, ನಾನೇನು ಶನೇಶ್ವರ ಸ್ವಾಮಿಗೆ ಪರಿಹಾರವನ್ನು ಹೇಳಿದೆ ಅದೇ ಪರಿಹಾರ ಆರೋಗ್ಯಕ್ಕೂ ಕೂಡ ಆಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ರೋಗಾಧಿಪತಿ ಕೂಡ ಶನಿನೇ. ಅದಕ್ಕೆ ನೋಡಿ, ಸಿಂಹ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಬೇಗ ಕೂದಲುದುರುವಂಥದ್ದು, ಅಥವಾ ಹೈಟ್ ಕಡಿಮೆ ಇರುವಂಥದ್ದು, ಅಥವಾ ಹೆಲ್ತ್ ಬೇಗ ಬ್ಯಾಕ್ ಪೈನ್ ಬಂದ್ಬಿಡುವಂಥದ್ದು, ಮಂಡಿ ನೋವು ಬೇಗ ಬಂದ್ಬಿಡುವಂಥದ್ದು, ಅಥವಾ ಒಂದು ಒಳ್ಳೆ ಹೈಟ್ ಪರ್ಸನಾಲಿಟಿ ಇದ್ರು, ರಾಜನ್ ತರ ಇದ್ರು, ಬೇಗ ಬ್ಯಾಕ್ ಪೈನ್ ಮಂಡಿ ನೋವು ಬಂದ್ಬಿಡುವಂಥದ್ದು. ಅಂದ್ರೆ ಅದರ ಅರ್ಥ ಏನಂದ್ರೆ, ಶನಿ ಏನ್ ಮಾಡ್ತಾನೆ ಅಂದ್ರೆ ವಯಸ್ಸಾದಂತಹ ರೀತಿಯಲ್ಲಿ ದೇಹವನ್ನ ನಿಷ್ಕ್ರಿಯಗೊಳಿಸ್ಬಿಡ್ತಾನೆ. ಅದೇ ಶನಿ ಕ್ಯಾರೆಕ್ಟರ್. ಅದಕ್ಕೋಸ್ಕರ ಕುಂದುತ್ತೆ. ಅದರಿಂದ ಇವರಿಗೆ ಸಾಮಾನ್ಯವಾಗಿ ಈ ವಾತ ರೋಗಗಳು ಜಾಸ್ತಿ ಆಗ್ಬಿಡುತ್ತೆ. ಡ್ರೈ ಸ್ಕಿನ್ ಆಗುವಂಥದ್ದು, ಕಾಲು ಸೆಳೆತ ಬರುವಂಥದ್ದು, ಮಂಡಿ ನೋವು ಬರುವಂಥದ್ದು, ಬ್ಯಾಕ್ ಪೈನ್ ಬರುವಂಥದ್ದು, ಈ ಥರ ಆಗ್ತದೆ. ಅದರಿಂದ ನೀವು ವಾತ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಜೊತೆಗೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಇದ್ದು ವಾಕ್ ಮಾಡುವಂಥದ್ದು, ಜೊತೆಗೆ ಶನೇಶ್ವರ ಸ್ವಾಮಿಗೆ ನಾನೇನು ಪರಿಹಾರ ಹೇಳಿದೆ ಆ ಪರಿಹಾರಗಳನ್ನು ರೆಗ್ಯುಲರ್ ಆಗಿ ನೀವು ಮಾಡ್ತಾ ಬಂದರೆ ಇದಕ್ಕೂ ಕೂಡ ಪರಿಹಾರ ಆಗುತ್ತೆ. ಓಕೆ. ಹಾಗೆ ಸ್ನೇಹಿತರೆ, ಇಲ್ಲಿ ಪರಿಹಾರಗಳನ್ನು ಗುರುಗಳು ನಮಗೆ ಎಲ್ಲ ವಿಭಾಗಗಳಲ್ಲೂ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಮತ್ತೊಮ್ಮೆ ನಿಮಗೆ ಮನದಟ್ಟು ಮಾಡ್ತಾ ಇದ್ದೀವಿ, ಯಾವುದು ಕೂಡ ಮ್ಯಾಜಿಕಲ್ ಮಿರಾಕಲ್ ಆಗಿ ಒಂದೇ ದಿನದಲ್ಲಿ ಒಂದೇ ತಿಂಗಳಲ್ಲಿ ಆಗಬೇಕು ಅಥವಾ ಆಗತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದಯಮಾಡಿ ಇದನ್ನು ಫಾಲೋ ಮಾಡಬೇಡಿ. ಪ್ರತಿಯೊಂದು ಕೂಡ ಒಂದು ಒಳ್ಳೆ ಪಾಸಿಟಿವ್ ನೇಚರ್ನಲ್ಲಿ ಆಗ್ತಾ ಇರುತ್ತೆ ಅಂತ ಹೇಳಿ ಒಂದು ದೀರ್ಘಕಾಲದಲ್ಲಿ ಮಾಡ್ಕೊಂಡು ಬಂದರೆ ಆ ಎಲ್ಲ ಪರಿಹಾರಗಳನ್ನು ನೀವು ಅದರ ಲಾಭವನ್ನು ಪಡ್ಕೊಳ್ತಾ ಹೋಗ್ಬೋದು.